ಹಿಂದಿನ ವಿಡಿಯೋದಲ್ಲಿ ನಾನು ಗಾರ್ಡನ್ ತೋರಿಸ್ತಾ ಇದ್ದೆ ಅಲ್ವಾ, ಅದು ಫುಲ್ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಇದೆ ನಮ್ಮ ಮನೆ ಗಾರ್ಡನ್ನು. ಸೊ ಮತ್ತು ಮುಂದಿನ ಭಾಗನ ಇದ್ರೊಳಗೆ ಹಾಕ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ, ನೋಡಿ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ನಾನು ಯಾವುದೇ ರೀತಿ ವಿಡಿಯೋ ಹಾಕಿದರೂ ಕೂಡ ಅದು ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ನೀವು ನನ್ನ ವಿಡಿಯೋ ನೋಡಿ ಲೈಕ್ ಮಾಡ್ಬೋದು. ಓಕೆ, ಈಗ ತೋರಿಸ್ತಾ ಇದ್ದೀನಲ್ಲ ಕೋಟೆ ಹೂವು, ಮತ್ತೊಂದು ಥರ ಕೋಟೆ ಹೂವು ಇದೆ ನೋಡಿ, ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ, ಎಷ್ಟೊಂದು ಹೂ ಬಿಟ್ಟಿದೆ. ಇದು ಕೋಟೆ ಹೂವಲ್ಲಿ ಮತ್ತೊಂದು ಕಲರ್ ಇದು, ನೋಡ್ತಿದ್ರಲ್ವ. ಹಾಗೆ ಇದೊಂದು ಬಳ್ಳಿಗೆ ಬಿಡುವಂತಹ ವೈಟ್ ಕಲರಲ್ಲಿ ತುಂಬ ಹೂ ಬಿಡುತ್ತೆ ಇದು ನೋಡಿ. ಇದು ಬಳ್ಳಿ ಈ ಥರ ಇರುತ್ತೆ. ಇದು ನಮ್ಮ ಮನೇಲಿ ತುಂಬ ಅಂದರೆ ತುಂಬಾ ಹೂ ಬಿಟ್ಟಿದೆ. ಇದು ಒಂದೇ ಗಿಡ ಇರೋದು ಇದು, ಆದರೆ ತುಂಬ ಹೂ ಬಿಟ್ಟಿತ್ತಾ ಇದೆ ಇದು. ಹಾಗೆ ಇಲ್ಲಿ ಮತ್ತೊಂದು ಕೋಟೆ ಗಿಡ ಇದೆ, ಇದು ನಾರ್ಮಲ್ ಯೆಲ್ಲೋ ಕಲರ್ದು. ಹಾಗೆ ಇಲ್ಲೊಂದು ದಾಸವಾಳ ಗಿಡ ಇದೆ. ಸೊ ಇವತ್ತು ಇದಕ್ಕೆ ಹೂವು ಬಿಟ್ಟಿಲ್ಲ. ಹಾಗೆ ನೋಡಿ, ಇಲ್ಲಿ ಮತ್ತೆ ತುಳಸಿ ಗಿಡ ನೆಟ್ಟಿದ್ದೀವಿ. ದಾಸವಾಳ, ಇದೊಂಥರ ದಾಸವಾಳ. ಈ ತುಳಸಿ ಗಿಡ ಮನೆ ಸುತ್ತಮುತ್ತಲೂ ಇದ್ದರೆ ಸ್ವಲ್ಪ ವಿಷಕಾರಿ ಹುಳಗಳು ಆಗೋದು ಕಡಿಮೆ, ಗಿಡಗಳಿಗೂ ಹುಳಗಳು ಹತ್ತೋದು ಕಡಿಮೆ. ಸೊ ನೋಡಿ, ಇದೊಂದು ದಾಸವಾಳ, ಇದಕ್ಕೆ ಹೂವು ಬಿಟ್ಟಿಲ್ಲ. ಹಾಗೆ ಇಲ್ಲೊಂದು ಕೋಟೆ ಹೂವಿನ ಗಿಡ ಇದೆ. ಹಾಗೆ ಇಲ್ಲಿ ಹಾಗಲ್ ಬಳ್ಳಿ ಕೂಡ ನೆಟ್ಟಿದ್ದೀವಿ, ಕಾಯಿ ಬಿಟ್ಟಿದೆ ಇದಕ್ಕೂ. ಇಲ್ಲಿ ಕೆಲವೊಂದು ತಾವರೆ ಗಿಡನ ನೆಟ್ಟಿದ್ದೀವಿ. ಇದಕ್ಕಿನ್ನೂ ಹೂವು ಬರಲಿಲ್ಲ ಈ ವರ್ಷ ನೆಟ್ಟಿರೋದಕ್ಕೆ ಇದಕ್ಕಿನ್ನೂ ಹೂವು ಬರಲಿಲ್ಲ. ಹಾಗೆ ನಾನು ನಿಮಗೆ ಆವಾಗ ನಿತ್ಯ ಮಲ್ಲಿಗೆ ಅಂದರೆ ಮುತ್ತು ಮಲ್ಲಿಗೆ ಅಂತ ತೋರಿಸಿದೆ ನೋಡ್ರಿ, ಅದು ಇದೆ. ಮತ್ತೊಂದು ಗಿಡ ಬೇರೆ ಥರ ಇದೆ ನೋಡಿ, ಇದರ ಗಿಡ ಇದು ಬೇರೆ ಥರ, ಆದರೆ ಹೂವು ಅದೇ ರೀತಿ ಇದೆ. ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ. ಸೊ ನೋಡಿ, ಹಾಗೆ ಇದೊಂದು ಸೋಣೆ ಹೂವಿನ ಗಿಡ ಒಂದು ತೋರಿಸಿದ್ದೆ ನಾನು. ಇದು ಅದರೊಳಗೆ ಮತ್ತೊಂದು ಕಲರಲ್ಲಿದೆ ನೋಡಿ, ತುಂಬ ಹೂ ಬಿಡುತ್ತೆ. ಹಾಗೆ ಇದು ಒಂದು ಕೂಡ ದಾಸವಾಳ, ಮೊಗ್ಗು ಬಿಟ್ಟಿದೆ. ಇದು ಹೂವಿಲ್ಲ ಅನಿಸುತ್ತೆ ಇವತ್ತು, ಇದು ಚೆನ್ನಾಗಿ ದೊಡ್ಡದಾಗಿದೆ. ಹಾಗೆ ಇಲ್ಲೊಂದು ದಾಸವಾಳ ಗಿಡ ಇಟ್ಟಿದ್ದೀವಿ, ಇದು ಕೂಡ ಚೆನ್ನಾಗಿ ಆಗ್ತಾ ಇದೆ. ಸೊ ಈ ದಾಸವಾಳ ಸೊಪ್ಪಿನ ಉಪಯೋಗ ನಾನು ಹೇಳಿದ್ದೆ ನಿಮಗೆ, ನೀವು ಟ್ರೈ ಮಾಡಿರಬಹುದು. ಹಾಗೆ ನೋಡಿ, ಇಲ್ಲೊಂದು ಅಲೋವೆರಾ ಗಿಡ ಇಟ್ಟಿದೆ, ಅಲೋವೆರಾ ನೋಡಿದ್ರಲ್ವ. ಇದೇನು ಫೋಟಲ್ಲಿ ಆಗಬೇಕಂತ ಇಲ್ಲ, ನಾವು ನೆಲಕ್ಕೆ ಕೂಡ ನೆಟ್ಟಿದ್ದೀವಿ. ಸೊ ನೆಲಕ್ಕೆ ಕೂಡ ಆಗಿದೆ. ಇದು ತುಳಸಿ ಗಿಡ ನಾವು ತುಂಬ ನೆಟ್ಟಿದ್ದೀವಿ. ಹಾಗೆ ಇಲ್ಲೊಂದು ದಾಸವಾಳ ಇದೆ, ಇದು ವೈಟ್ ಕಲರ್ ದಾಸವಾಳ, ಮೊಗ್ಗು ಬಿಟ್ಟಿದೆ, ಹೂವಿನೂ ಆಗಿಲ್ಲ. ಹಾಗೆ ನೋಡಿ, ಇದು ದಾಸವಾಳನೇ. ನಾವು ತುಂಬ ದಾಸವಾಳ ಗಿಡ ಜಾಸ್ತಿ ನೆಟ್ಟಿದ್ದೀವಿ, ಯಾಕಂದರೆ ಅದು ಹೂವು ತುಂಬ ಚೆನ್ನಾಗಿ ಬಿಡುತ್ತೆ. ಹಾಗೆ ಮತ್ತೊಂದಿದು ನೋಡಿ, ಇದೊಂದು ದಾಸವಾಳ, ಇದು ಚೆನ್ನಾಗಿ ಹೂವು ಬಿಟ್ಟಿದೆ. ಈ ಗಿಡ ತುಂಬ ಹೂ ಬಿಡುತ್ತೆ, ತುಂಬ ಅಂದರೆ ತುಂಬಾ ಹೂ ಬಿಡುತ್ತೆ ಗಿಡ. ಹಾಗೆ ಇಲ್ಲಿ ನೋಡಿ, ಇದು ಒಂದು ದಾಸವಾಳ. ಹಾಗೆ ಮತ್ತೆ ಕರಿಬೇರ ಗಿಡನೇ ನೆಟ್ಟಿದ್ದೀವಿ. ಇದು ಆವಾಗ ತೋರಿಸಿದ್ನಲ್ಲ ನಿನ್ನೆ ವಿಡಿಯೋದಲ್ಲಿ, ಅದು ಮತ್ತೊಂದು ಗಿಡ, ಇದು ಮತ್ತೊಂದು ಗಿಡ. ಇದು ಯೆಲ್ಲೋ ಕಲರ್ದು. ಹಾಗೆ ಇಲ್ಲೂ ಮತ್ತೊಂದು ಗಿಡ, ಇದು ವೈಟ್ ಕಲರಲ್ಲಿದೆ ಈ ಕರಿಬೇರ, ಆದರೆ ಇದು ಹೂವು ಬಿಟ್ಟಿಲ್ಲ ಇವತ್ತು. ಇಲ್ಲೊಂದು ಹೂವು ಬಿದ್ದೋಗಿದೆ ನೋಡಿ, ಈ ಥರ ವೈಟ್ ಕಲರಲ್ಲಿ ಬರುತ್ತೆ. ಇದ್ರೊಳಗೆ ಪಿಂಕ್ ಕಲರಲ್ಲೂ ಇದೆ, ಆದರೆ ನಮ್ಮಲ್ಲಿ ಪಿಂಕ್ ಕಲರ್ ಇಲ್ಲ, ಮಾಡಬೇಕು ತಂದು. ಸೊ ನೋಡಿ, ಇದು ಒಂಥರ ಗಿಡ, ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿರೋ ಯೆಲ್ಲೋ ಕಲರ್ ಹೂ ಬಿಟ್ಟಿದೆ ಅಂತ ನೋಡಿ. ಇದ್ರ ಗಿಡ ನೋಡಿ, ಇದು ಮೊಗ್ಗು. ಹಾಗೆ ಎಲ್ಲಿ ಹೋದರೂ ನಾನು ಹೇಳ್ದಂಗೆ ನಾನು ತುಳಸಿ ಗಿಡ ತುಂಬ ಜಾಸ್ತಿ ನೆಟ್ಟಿದ್ದೀವಿ. ಹಾಗೆ ಇಲ್ಲೊಂದು ಅಂಜಟ್ಲೆ ಗಿಡ ಇದೆ, ಇದಕ್ಕೇನು ಹೂವು ಬಿಟ್ಟಿಲ್ಲ. ಹಾಗೆ ಇಲ್ಲಿ ನೋಡಿ, ಇಲ್ಲೊಂದು ಶೋ ಗಿಡ ಇದೆ, ನೋಡಿದರೆ ಎಲೆ ತುದಿಗೆ ಎಲೆ ಗೊಂಚಲಲ್ಲಿ ಬೇರೆ ಕಲರ್ ಆಗುತ್ತೆ, ಆಮೇಲೆ ನಾರ್ಮಲ್ ಹಸಿರು ಕಲರೇ ಇರುತ್ತೆ ನೋಡಿ, ಈ ಥರ ಇದೆ ಅಲ್ವಾ. ಸೊ ನೋಡ್ತಾ ಇರಿ ನನ್ನ ಚಾನಲ್ನ ಹೀಗೆ. ಹಾಗೆ ಮತ್ತು ನಾನು ಫೋಟೋಲ್ಗೆ ನೆಟ್ಟಿರೋ ಗಿಡನೂ ತೋರಿಸ್ತೀನಿ ಈಗ ನಿಮಗೆ. ಓಕೆ ನೋಡಿ, ಈಗ ಇದು ಮಾವಿನ ಸಸಿ, ಚಲೋ ಅಂದರೆ ಚೆನ್ನಾಗಿರೋ ಹಣ್ಣಿನ ಸಸಿನ ಮಾಡಿ ನೆಟ್ಟಿದ್ದೀವಿ ಅದು ಪಾಟಲ್ಲಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಗುಲಾಬಿ ಹೂವಾಗಿದೆ, ನೀರು ಸವಣೆ ಇದೆ, ಹಬ್ಬಲ್ಗೆ ಯೆಲ್ಲೋ ಕಲರ್ ಹಬ್ಬಲ್ಗೆ ನೋಡಿದ್ದೀರಾ ನೋಡಿ, ಇದು ಯೆಲ್ಲೋ ಕಲರ್ ಹಬ್ಬಲ್ಗೆ. ಹಾಗೆ ಈಗ ಫೋಟೋಲೆಲ್ಲ ಚಿಕ್ಕ ಗಿಡನ ಹಾಕಿದ್ದೀವಿ, ಅದಿನ್ನೂ ಬಿಟ್ಟಿಲ್ಲ, ಹೂವನ್ನ ಬಿಟ್ಟಿಲ್ಲ. ಹಾಗೆ ನೋಡಿ, ಇದು ಹೈಬ್ರಿಡ್ ಒಂದೆಲ್ಗ ಅಂತ, ಒಂದೆಲ್ಗ ಗೊತ್ತಲ್ವಾ ನೋಡಿ,
ಇದು ಎಷ್ಟು ದೊಡ್ಡ ದೊಡ್ಡ ಎಲೆ, ನಮ್ಮಲ್ಲಿ ಚಿಕ್ಕ ಚಿಕ್ಕದೆಲೆ ಇದ್ದಿದ್ದು. ಇದೊಂದು ತಂದು ನಾವು ನೆಟ್ಟಿದ್ದೀವಿ ಒಂದೆಲ್ಗ. ಇದು ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ ಇಲ್ಲಿ ಅಲ್ಲೊಂದು ಗಿಡ ಫಾಟಲ್ಲಿ ನೋಡಿ, ಅದು ಒಂದು ಗಿಡ, ಇದು ಶೋ ಗಿಡ, ನೀಲಿ ಕಲರ್ ಚಿಕ್ಕ ಚಿಕ್ಕ ಹೂ ಬಿಟ್ಟಿದೆಯಲ್ಲ ಇದು. ಹಾಗೆ ಇಲ್ಲಿ ನೋಡಿ ಸೋನೆ ಗಿಡ ಸ್ವಲ್ಪ ಒಣಗೋಗಿದೆ, ನಿನ್ನೆ ನೀರು ಬಿಡಲಿಕ್ಕೆ ಆಗಿಲ್ಲ. ಸೊ ಅಲ್ಲಿ ಗೋಳಿ ಅಂತ ತೋರಿಸಿದ್ದೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ, ನೋಡಿದ್ರಾ? ಸೊ ನೋಡಿ ಹೂ ಬಿಟ್ಟಿದೆ ಇದು. ನೋಡಿ 1 2 3 ಟೈಪಲ್ಲಿ ಹೂ ಬಿಟ್ಟಿದೆ, 3 ಕಲರ್ ಇದೆ. ಹಾಗೆ ನೋಡಿ ಇದು ಒಂದು ಹೂವಿನ ಮೊಗ್ಗು ಬಿಟ್ಟಿದೆ, ಇನ್ನೂ ಅರಳಿಲ್ಲ. ಇದು ಒಂದು ಶೋ ಗಿಡ. ಹಾಗೆ ಇದೊಂದು ನಂಜಟ್ಲೆ ಗಿಡ. ಹಾಗೆ ನೋಡಿ ಅಲ್ಲೊಂದು ತೋರಿಸಿದೆ ಅಲ್ವ ನಾವು ಹೂವಿನ ಗಿಡ, ಇದು ಅದ್ರದ್ದು ಮತ್ತೊಂದು ಕಲರ್ ಗಿಡ. ಸೊ ನಿನ್ನೆ ನೀರು ಬಿಡಲಿಲ್ಲ, ಸ್ವಲ್ಪ ಒಣಗೋಗಿದೆ. ಸೊ ನೋಡಿ ಅಲೋವೆರಾ ನೋಡಿ ಎಷ್ಟು ಚೆನ್ನಾಗಾಗಿದೆ. ಮನೆಯಲ್ಲೇ ನೀವು ಅಲೋವೆರಾನ ಮಾಡ್ಕೋಬೋದು. ಒಂದು 4-5 ಅಲೋವೆರಾ ಗಿಡ ಇದೆ ಇಲ್ಲಿ, ಫಾಟೋಲ್ಲಿ 4-5, ಅಲ್ಲಿ ಕೆಳಗಡೆ ಒಂದು 2-3 ಗಿಡನ ನಾವು ನೆಟ್ಟಿದ್ದೀವಿ. ಓಕೆ ನೋಡಿ ಇಲ್ಲೆಲ್ಲ ಸೇವಂತಿಗೆ ಗಿಡನ ನೆಟ್ಟಿದ್ದೇನೆ ನಾನು, ಸೇವಂತಿಗೆ ಗಿಡ. ಹಾಗೆ ಇಲ್ಲೊಂದು ಸೊಣೆ ಇದೆ. ಹಾಗೆ ಇದು ನೋಡಿ ನಕ್ಷತ್ರದ್ದು, ಅಲ್ಲಿ 2 ಕಲರ್ ತೋರಿಸಿದ್ನಲ್ಲ, ಇದು 3ನೇ ಕಲರ್. ಹಾಗೆ ಇದು ಒಂದು ವೆಲ್ವೆಟ್ ಹೂವಿನ ಗಿಡ, ಚೆನ್ನಾಗಿ ವೆಲ್ವೆಟ್ ಹೂವು ಆಗಿದೆ. ಹಾಗೆ ಇದೆಲ್ಲ ಪುಟ್ಟ ಗಿಡ ನಾನು ನೆಟ್ಟಿದ್ದೀನಿ, ಇನ್ನೂ ಹೂವು ಬಿಡಲಿಲ್ಲ. ಸೊ ನೋಡಿ ಗೊಂಡೇರ ಗಿಡ, ಚೆಂಡು ಹೂವು ಅದು. ಆಮೇಲೆ ನೋಡಿ ಇಲ್ಲೆಲ್ಲ ಸೇವಂತಿಗೆ ಗಿಡನೇ ನೆಟ್ಟಿದ್ದೀನಿ ನಾನು ಪಾಟಲ್ಲಿ. ಅದು ಯಾವುದು ಇನ್ನೂ ಹೂ ಬಿಡಲಿಕ್ಕೆ ಶುರು ಮಾಡಿಲ್ಲ. ಯಾವ್ಯಾವ ಕಲರು ಅಂತ ಹೇಳ್ಬೋದಿತ್ತು, ಆದರೆ ಇನ್ನೂ ಯಾವುದೂ ಹೂವು ಬಿಡಲಿಲ್ಲ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಹೂ ಬಿಟ್ಟಾಗ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಾನು. ಸೊ ನೋಡಿ ಸೇವಂತಿಗೆ ಗಿಡ ಇದೆ. ಹಾಗೆ ಮಧ್ಯ ಒಂದು ಬೇರೆ ಗಿಡ ಇಲ್ಲಿ ನೆಟ್ಟಿದ್ದೀನಿ. ಇದೆಲ್ಲ ಇನ್ನೂ ಹೂವು ಬಿಡಬೇಕು, ಚೆನ್ನಾಗಿ ಎದ್ದು ನಿಲ್ತಿದೆ, ಎಲ್ಲ ಗಿಡ ಬದುಕಿದೆ. ಸೊ ಇದನ್ನು ಹೂವು ಬಿಟ್ಟ ಮೇಲೆ ಮತ್ತೆ ನಾನು ನಿಮಗೆ ಯಾವ ಕಲರು ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಇದು ಒಂಥರ ಶೋ ಗಿಡ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಹಾಗೆ ಇದು ಒಂಥರ ಶೋ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ, ಇದು ಒಂದು ಶೋ ಗಿಡ. ಹೀಗೆ ಸುಮಾರು ಗಿಡಗಳನ್ನ ನೆಟ್ಟಿದ್ದೀವಿ. ಸೊ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹೀಗೆ ಒಳ್ಳೆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಗಳನ್ನ ನೋಡ್ತಿದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೀಗೆ ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.